ನಮಸ್ಕಾರ. ನೀವೇನಾದರೂ ವೀಕೆಂಡ್ಸಲ್ಲಿ ಒನ್ ಡೇ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗೆ ಎಲ್ಲಿಗೆ ಹೋಗಬೇಕು ಅಂತ ನಿಮಗೆ ಕನ್ಫ್ಯೂಷನ್ಸ್ ಇದೆಯಾ? ಹಾಗಾದರೆ ಈ ವಿಡಿಯೋನ ತಪ್ಪದೇ ನೋಡಿ. ಈ ವಿಡಿಯೋದಲ್ಲಿ ನಾನು ಒಂದೇ ದಿವಸದಲ್ಲಿ 6 ಜಾಗಗಳಿಗೆ ಹೇಗೆ ಹೋಗಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಮಹತ್ವಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಮೊದಲನೇದಾಗಿ ಬೆಂಗಳೂರಿಂದ 50 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಶಿವಗಂಗೆ ದೇವಾಲಯಕ್ಕೆ ನೀವು ವಿಸಿಟ್ ಮಾಡಬೇಕು. ಈ ಶಿವಗಂಗೆ ದೇವಾಲಯ ನಿಮಗೆ ತುಮಕೂರು ಜಿಲ್ಲೆಯಲ್ಲಿ ಸಿಗೋದು. ಈ ಬೆಟ್ಟ ಅಂತೂ ಸಮುದ್ರ ಮಟ್ಟದಿಂದ 1350 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಈ ಬೆಟ್ಟದ ಸುತ್ತಮುತ್ತಲಿನ ಭೂದೃಶ್ಯ ಅಂತೂ ನಿಮಗೆ ಅದ್ಭುತವಾದ ದೃಶ್ಯಾವಳಿಗಳನ್ನು ತೋರ್ಪಡಿಸುತ್ತೆ. ಇದಂತೂ ಬೆಂಗಳೂರು ಹತ್ತತ್ರನೇ ಇರುವಂತಹ ಒಂದು ಪ್ರಾಚೀನ ದೇವಾಲಯ ಅಂತ ಕೂಡ ಹೇಳಬಹುದು. ಈ ಶಿವಗಂಗಾ ಬೆಟ್ಟವು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಹಾಗೆ ಇದನ್ನ ಶಿವನ ವಾಸಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ನಾವು ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯವನ್ನು ಕಾಣಬಹುದು. ಇದಂತೂ ಅತ್ಯಂತ ಪ್ರಮುಖ ಧಾರ್ಮಿಕ ಸ್ಥಳ ಕೂಡ ಆಗಿದೆ. ಹಾಗೆ ಬೆಟ್ಟದ ಮೇಲೆ ಹೋದಾಗ ನಿಮಗೆ ನೈಸರ್ಗಿಕ ಚಿಲುಮೆ ಒಂದು ಕಾಣುತ್ತೆ. ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ನಂಬಲಾಗುತ್ತೆ. ಹಾಗೆ ಅಲ್ಲೇ ಇರುವಂತಹ ನೀರು ಕೂಡ ತುಂಬ ಪವಿತ್ರ ಎಂದು ಪರಿಗಣಿಸಲಾಗುತ್ತೆ. ಹಾಗೆ ಮತ್ತೊಂದೇನು ಅಂದರೆ, ಹೊಯ್ಸಳ ರಾಜರ ಕಾಲದಲ್ಲಿ ರಾಜ ವಿಷ್ಣುವರ್ಧನನ ಹೆಂಡತಿ ಶಾಂತಲಾ ಈ ಬೆಟ್ಟದಿಂದಾನೇ ಆತ್ಮಹತ್ಯೆ ಮಾಡಿಕೊಂಡ್ಲು. 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರಿಂದ ಈ ಬೆಟ್ಟವನ್ನು ಭದ್ರಪಡಿಸಲಾಯಿತು. ಹಾಗೆ ನಂತರದ ದಿನಗಳಲ್ಲಿ ಬೆಂಗಳೂರಿನ ಸಂಸ್ಥಾಪಕರಾದ ಮಾಗಡಿ ಕೆಂಪೇಗೌಡರು ಸಹ ಕೋಟೆಗಳನ್ನು ಸುಧಾರಿಸಿದ್ರು. ಇದಂತೂ ಒಂದು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಕೂಡ ಕರಿಬಹುದು. ನೀವು ಬೆಟ್ಟದ ಮೇಲ್ವರೆಗೂ ಹೋಗಬೇಕು. ಹಾಗೆ ಇಲ್ಲಿ ಮೆಟ್ಲುಗಳನ್ನು ಕೂಡ ಕಟ್ಟಿದ್ದಾರೆ. ಅದರ ಮೇಲೆ ನೀವು ಆರಾಮಾಗಿ ನಡ್ಕೊಂಡು ಹೋಗಬಹುದು. ಈ ದೇವಸ್ಥಾನನ ನೋಡಾದ್ಮೇಲೆ ಇಲ್ಲಿಂದ 27 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಕೈದಳ ಶ್ರೀ ಚನ್ನಕೇಶವ ದೇವಾಲಯ ಸಿಗತ್ತೆ. ಯಾವುದೇ ಇತಿಹಾಸ ಅಥವಾ ವಾಸ್ತುಶಿಲ್ಪದ ಅಭಿಮಾನಿಗಳು ಅಮರಶಿಲ್ಪಿ ಜಕಣಾಚಾರಿಗಳ ಬಗ್ಗೆ ಕೇಳೇ ಇರ್ತಾರೆ. ಈ ಪ್ರತಿಭಾವಂತ ಶಿಲ್ಪಿ ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಅತ್ಯಂತ ಪ್ರಸಿದ್ಧ ಶಿಲ್ಪಿಗಳು, ದೇವಾಲಯಗಳು ಮತ್ತು ವಾಸ್ತುಶಿಲ್ಪದ ಅದ್ಭುತಗಳ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ರು. ಅವರ ಎಲ್ಲ ಅತ್ಯುತ್ತಮ ಕೆಲಸದಲ್ಲಿ ಕೈದಾಳದಲ್ಲಿರುವ ಈ ದೇವಾಲಯವು ಅತ್ಯಂತ ವಿಶೇಷವಾದದ್ದು. ಇನ್ನೊಂದೇನು ಅಂದರೆ, ಇಲ್ಲಿರುವ ವಿಗ್ರಹವನ್ನ ಇವರು ಕೇವಲ ಒಂದೇ ಕೈಯಲ್ಲಿ ಕೆತ್ತಿದ್ರು. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಲೂರಲ್ಲಿ ಜಕಣಾಚಾರಿಗಳು ತಮ್ಮ ಕೈಯನ್ನು ತಾವೇನೆ ಕತ್ತರಿಸ್ಕೊಂಡಿದ್ರು. ಯಾಕಂದ್ರೆ ಅವರೇ ಕೆತ್ತಿದ್ದ ಒಂದು ವಿಗ್ರಹ ಭಿನ್ನ ಆಗೋಗಿತ್ತು. ಆ ಕತ್ತರಿಸ್ಕೊಂಡಿದ್ದ ಕೈ ಮತ್ತೆ ಅವ್ರಿಗೆ ವಾಪಸ್ ಸಿಕ್ಕಿದ್ದು ಈಗ ನಾನು ಹೇಳ್ತಾ ಇರುವಂತಹ ದೇವಾಲಯದಲ್ಲಿ, ಅಂದ್ರೆ ಇದೇ ಕೈದಳ ಕ್ಷೇತ್ರ. ಈ ಕೈದಳ ಕ್ಷೇತ್ರದಲ್ಲಿರುವ ಚನ್ನಕೇಶವನ ವಿಗ್ರಹದ ಕೆತ್ತನೆ ಮಾಡಾದ್ಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದ ದಿವಸ ಅವರಿಗೆ ಕೈ ಮತ್ತೆ ವಾಪಸ್ ಬಂತು. ಮೊದಲು ಈ ಸ್ಥಳಕ್ಕೆ ಕೃತಕಾಪುರ ಅಂತ ಹೆಸರಿಟ್ಟಿದ್ರು. ಆದರೆ ಇವರಿಗೆ ಇಲ್ಲಿ ಕೈ ಬಂದಿದ್ದ ಕಾರಣ ಇದಕ್ಕೆ ಕೈದಳ ಅಂತಾನೆ ಹೆಸರಿಡಲಾಯಿತು. ಹೀಗೆ ಈ ದೇವಾಲಯ ಸಾಕಾದಷ್ಟು ಇತಿಹಾಸವನ್ನ ಹೊಂದಿದೆ. ಹಾಗೆ ಈ ಜಕಣಾಚಾರಿಗಳ ಕೈ ಕತ್ತರಿಸುವಿಕೆಯ ಒಂದು ಕತೆ ಕೂಡ ಇದೆ. ಅದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ಆ ವಿಡಿಯೋದ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದನ್ನ ಕೂಡ ಚೆಕ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 20 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ನಾಮದ ಚಿಲುಮೆ ಸಿಗುತ್ತೆ. ಈ ನಾಮದ ಚಿಲುಮೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಒಂದು ಜಿಂಕೆ ವನ ಕೂಡ ಸಿಗತ್ತೆ. ಇಲ್ಲಿ ಬಂದಾಗ ನೀವು ಸಾಕಾದಷ್ಟು ಚುಕ್ಕೆ ಜಿಂಕೆಗಳನ್ನು ಕಾಣಬಹುದು. ಇಲ್ಲಿರುವ ಸಾಕಷ್ಟು ಜಿಂಕೆಗಳನ್ನು ರಕ್ಷಿಸಲು ಇಲ್ಲಿ ಬೇಲಿಗಳನ್ನು ಹಾಕಲಾಗಿದೆ. ಈ ಸ್ಥಳಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಸೀತಾ, ರಾಮ, ಲಕ್ಷ್ಮಣ ಇಲ್ಲಿ ವನವಾಸದ ಸಮಯದಲ್ಲಿ ಸಾಕಷ್ಟು ಕಾಲವನ್ನ ಕಳೆದಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿ ರಾಮ ಹಣೆಗೆ ತಿಲಕವನ್ನ ಹಚ್ಚಲು ನೀರನ್ನು ಹುಡುಕ್ತಾ ಇದ್ದಾಗ ಆಗ ಅವನಿಗೆ ನೀರು ಸಿಗೋದಿಲ್ಲ. ಹಾಗಾಗಿ ಅವನು ಬಂಡೆಗೇನೆ ಬಾಣ ಹೊಡೆದು ನೀರನ್ನ ಚಿಮ್ಮಿಸಿದ್ದ. ಬಂಡೆಗೆ ಬಾಣವನ್ನ ಹೊಡೆದಿದ್ರಿಂದ ಅಲ್ಲಿ ಒಂದು ರಂಧ್ರ ಕ್ರಿಯೇಟ್ ಆಗಿ ಅಲ್ಲಿಂದ ನೀರು ಹೊರಚಿಮ್ಮಿತ್ತು. ಹಾಗಾಗಿ ಈ ಸ್ಥಳವನ್ನ ನಾಮದ ಚಿಲುಮೆ ಅಂತಾನೆ ಕರೆಯಲಾಗುತ್ತೆ. ಈ ಚಿಲುಮೆಯಲ್ಲಂತೂ ವರ್ಷವಿಡೀ ನೀರು ಚಿಮ್ತಾನೆ ಇರುತ್ತೆ. ಯಾವುದೇ ಬರಗಾಲಕ್ಕೂ ಇಲ್ಲಿ ನೀರು ಬತ್ತೋಗೋದೇ ಇಲ್ಲ. ಹಾಗೆ ಈ ನೀರನ್ನ ತುಂಬಾನೇ ಪವಿತ್ರ ಎಂದು ಸಹ ಪರಿಗಣಿಸಲಾಗುತ್ತೆ. ಅದಕ್ಕೆ ಇಲ್ಲಿಗೆ ಬಂದ ಭಕ್ತಾದಿಗಳೆಲ್ಲ ಈ ನೀರನ್ನ ತೀರ್ಥದಂತೆ ಸೇವಿಸ್ತಾರೆ. ಹಾಗೆ ಇಲ್ಲಿ ಅಕ್ಕಪಕ್ಕ ಸಾಕಷ್ಟು ಗಿಡಮರಗಳು ಇವೆ. ಹಾಗೆ ನಿಮಗೆ ತಣ್ಣನೆ ಗಾಳಿ ಕೂಡ ಇರುತ್ತೆ. ಇಲ್ಲಿ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿಂದ 6.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ದೇವರಾಯನ ದುರ್ಗಕ್ಕೆ ನೀವು ರೀಚ್ ಆಗಿ. ಈ ಪುಣ್ಯಸ್ಥಳ ಅಂತೂ ಸಮುದ್ರ ಮಟ್ಟದಿಂದ 4000 ಅಡಿಗಳಷ್ಟು ಎತ್ತರದಲ್ಲಿ ಇದೆ. ನೀವಂತೂ ಇಲ್ಲೆಲ್ಲ ವೀಕೆಂಡ್ಸ್ ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು.
ಇದಂತೂ ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಸ್ವರ್ಗ ಅಂತಾನೆ ಹೇಳಬಹುದು. ಯಾಕಂದರೆ ಇಲ್ಲಿ ಸುತ್ತಲೂ ಹಲವಾರು ಗುಡ್ಡಗಳನ್ನು ನೀವು ಕಾಣ್ತೀರಾ. ಹಾಗೆ ಅನೇಕ ವನ್ಯಜೀವಿ ವೈವಿಧ್ಯಗಳು ಕೂಡ ಇಲ್ಲಿ ನಿಮಗೆ ಕಾಣಲು ಸಿಗ್ತವೆ. ದೇವರಾಯನ ದುರ್ಗವು ಪೌರಾಣಿಕ ಮಹತ್ವದಿಂದ ಕೂಡಿದೆ. ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ವಿಷ್ಣುವಿನ ಹೆಸರಿನಲ್ಲಿ ಹಲವಾರು ಸಾವಿರ ವರ್ಷಗಳು ತಪಸ್ಸನ್ನ ಆಚರಿಸಿರ್ತಾನೆ. ಆತನ ತಪಸ್ಸಿನಿಂದ ಪ್ರಭಾವಿಗೊಂಡ ಮಹಾವಿಷ್ಣು ಇಲ್ಲಿ ನರಸಿಂಹನ ಅವತಾರದಲ್ಲಿ ನೆಲೆಗೊಂಡಿದ್ದಾನೆ ಅಂತ ನಂಬಲಾಗುತ್ತೆ. ಹಾಗೆ ಸಾಕಷ್ಟು ಪೌರಾಣಿಕ ಪುಸ್ತಕಗಳು ಕೂಡ ಈ ಸ್ಥಳವನ್ನ ಅತ್ಯಂತ ಪವಿತ್ರ ಸ್ಥಳವೆಂದೇ ವರ್ಣಿಸುತ್ತೆ. ಯಾಕಂದ್ರೆ ಯೋಗ ನರಸಿಂಹ ವಿಗ್ರಹದ ಮೂಲಕ ಒಂದು ಪವಿತ್ರ ನೀರು ಹರಿಯುತ್ತೆ. ಈ ನೀರಿನಿಂದಾನೇ ಒಂದು ಕೊಳ ಕೂಡ ಆಗಿದ್ದು ಇದನ್ನ ನಾವು ದೇವಾಲಯದ ಆವರಣದಲ್ಲಿ ಕಾಣಬಹುದು. ಈ ದೇವಾಲಯ ಅಂತೂ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ್ದು ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ನರಸಿಂಹ ದೇವರಿಗೆ 2 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಒಂದು ಬೆಟ್ಟದ ಬುಡದಲ್ಲಿರುವ ಭೋಗ ನರಸಿಂಹ ಮತ್ತು ಇನ್ನೊಂದು ಬೆಟ್ಟದ ಮೇಲೆ ಯೋಗ ನರಸಿಂಹ ಸ್ವಾಮಿಯ ದೇವಾಲಯವನ್ನ ನೀವು ಕಾಣಬಹುದು. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ ನೀವು 25 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ ನಿಮಗೆ ಸಿಗುತ್ತೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಪ್ರವಾಸಿಗರ ಆಕರ್ಷಣೆಯಲ್ಲಿ 4ನೇ ಅತ್ಯಂತ ಜನಪ್ರಿಯ ತಾಣ ಅಂತ ಅಂದರೆ ಅದು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ. ಇದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತ ಅಂದರೆ ನಮ್ಮ ರಾಜ್ಯದ ಪ್ರವಾಸಿ ತಾಣಗಳು ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿವೆ. ಅದರಲ್ಲೂ ಇಲ್ಲಿನ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಎಲ್ಲೆಡೆಯಿಂದ ಪ್ರವಾಸಿಗರು ಆಗಮಿಸ್ತಾರೆ. ಅಂತಹ ಒಂದು ಪ್ರಸಿದ್ಧ ದೇವಾಲಯ ಅಂದರೆ ಅದೇ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ದೇಶದ ಎಲ್ಲ ದೇಗುಲಗಳಂತೆ ಈ ದೇಗುಲಕ್ಕೂ ಕೂಡ ತನ್ನದೇ ಆದಂತಹ ಸುಂದರವಾದ ಇತಿಹಾಸ ಇದೆ. ಈ ದೇವಾಲಯದಲ್ಲಿ ಪೂಜಿಸಲ್ಪಡ್ತಾ ಇರುವಂತಹ ಮಹಾಲಕ್ಷ್ಮಿ ದೇವಿ ಸ್ವಯಂ ಉದ್ಭವಗೊಂಡಿರುವುದು ಅಂತ ನಂಬಲಾಗುತ್ತೆ. ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಈ ದೇಗುಲ ಸುಮಾರು 200 ವರ್ಷಗಳ ಇತಿಹಾಸವನ್ನ ಹೊಂದಿದೆ. 1900ರ ದಶಕದ ಆರಂಭದಲ್ಲಿ ಈ ಹಳ್ಳಿಯಲ್ಲಿ ಅಬ್ಬಯ್ಯ ಎಂಬ ಒಬ್ಬ ರೈತ ವಾಸಿಸ್ತಾ ಇದ್ದ. ಅವನಿಗೆ ಈ ವಿಗ್ರಹ ಸಿಕ್ತು ಅಂತ ಹೇಳಲಾಗುತ್ತೆ. ಆತ ತನ್ನ ಮನೆಯಲ್ಲಿ ಈ ವಿಗ್ರಹವನ್ನ ಪೂಜಿಸಲಾರಂಭಿಸ್ತಾನೆ. ಆ ಸಂದರ್ಭದಲ್ಲಿ ದೇವಿ ಅವನಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಶೀರ್ವದಿಸ್ತಾಳೆ. ತನಗೆ ಅನಾಯಾಸವಾಗಿ ದೊರೆತ ಸಂಪತ್ತನ್ನ ಆತ ದಾನಕ್ಕೆ ಅಂತ ಸಂಪತ್ತನ್ನ ಹಂಚಿಬಿಡ್ತಾನೆ. ಈತನ ಸಮಾಜ ಸೇವೆಯ ಗೌರವಾರ್ಥವಾಗಿ ಮನೆಗೆ ಲಕ್ಷ್ಮೀ ನಿವಾಸ ಎಂದೇ ಜನ ಹೆಸರನ್ನು ಕೂಡ ಇಡ್ತಾರೆ. ಅಬ್ಬಯ್ಯನ ಸಹೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಆತ ಕೂಡ ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸಲಾರಂಭಿಸ್ತಾನೆ. ಒಂದು ರಾತ್ರಿ ದೇವಿ ಪ್ರತ್ಯಕ್ಷಳಾಗಿ ತನಗೆ ಒಂದು ದೇವಾಲಯವನ್ನ ನಿರ್ಮಿಸುವಂತೆ ಹೇಳ್ತಾಳೆ. ಆ ಆದೇಶದ ಪ್ರಕಾರನೇ ಆತ ದೇವಾಲಯವನ್ನು ಕೂಡ ನಿರ್ಮಿಸ್ತಾನೆ. ಈ ಗುಡಿಯಲ್ಲಿ ಆ ವಿಗ್ರಹವನ್ನ ಪೂಜಿಸಲು ಆರಂಭಿಸ್ತಾರೆ ಅಲ್ಲಿರುವಂತಹ ಜನರು. ಆಗ್ಲಿಂದ ಇಲ್ಲಿ ದೇವಿಯನ್ನ ಪೂಜೆ ಮಾಡಲಾಗ್ತಾ ಇದೆ ಅಂತ ಕೂಡ ನಂಬಲಾಗುತ್ತೆ. ಹಾಗೆ ಈ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಾಲಯವು 1900ರ ದಶಕದ ವಿಶಿಷ್ಟವಾದ ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಒಂದು ಸುಂದರವಾದ ಉದಾಹರಣೆ ಕೂಡ ಆಗಿದೆ. ಕರಕುಶಲ ಕೆತ್ತನೆ ಪುಷ್ಪಾಲಂಕಾರಕ್ಕೆ ಈ ದೇಗುಲ ಪ್ರಸಿದ್ಧ. ಈ ದೇವಾಲಯವನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರ ಇರುವಂತಹ ತೀತಾ ಡ್ಯಾಮ್ಗೆ ನೀವು ವಿಸಿಟ್ ಮಾಡಬಹುದು. ಇದಂತೂ ಒಂದು ದೊಡ್ಡ ಡ್ಯಾಮ್. ಇದನ್ನ 1988ರಿಂದ 84ರ ಅವಧಿಯಲ್ಲಿ ಕಟ್ಟಲಾಗಿದೆ. ಈ ಡ್ಯಾಮ್ನ ಸುತ್ತಮುತ್ತಲೂ ಅಂತೂ ನಿಮಗೆ ತಣ್ಣನೆ ಗಾಳಿ ಮತ್ತು ಶಾಂತತೆ ಇರುತ್ತೆ. ಆರಾಮಾಗಿ ನೀವು ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕಾಲ ಕಳಿಬಹುದು. ಇದಂತೂ ಈ ದೇವಸ್ಥಾನದ ಹತ್ರ ಇರುವಂತಹ ಒಂದು ಗುಪ್ತರತ್ನ ಅಂತಾನೆ ಕರಿಬಹುದು. ಸುಮಾರಷ್ಟು ಜನರು ಗೊರವನಹಳ್ಳಿ ದೇವಾಲಯಕ್ಕೆ ಹೋಗ್ತಾರೆ, ಆದರೆ ಈ ಡ್ಯಾಮ್ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ.